ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಸ್ಯಾಟರ್ಡೇ ವ್ಲಾಗ್ ನೋಡಿರಿ, ನಿನ್ನೆ ವ್ಲಾಗ್ ಇದು ನಾನಿವತ್ತು ಅಪ್ಲೋಡ್ ಮಾಡಕತ್ತೀನಿ. ಒಂದು ವಾರದಿಂದ ನಾನು ಯಾವುದೇ ಥರ ಲಾಂಗ್ ವಿಡಿಯೋ ಮಾಡಿರಲಿಲ್ಲ, ಶಾರ್ಟ್ ವಿಡಿಯೋ ಅಷ್ಟೇ ಮಾಡಿ ಅಪ್ಲೋಡ್ ಮಾಡಕತ್ತಿದ್ನಿ. ಹಾಗಾಗಿ ನಿನ್ನೆಯಿಂದ ಮತ್ತೆ ಲಾಂಗ್ ವಿಡಿಯೋನ ಮಾಡೋಕ್ಕೆ ಶುರು ಮಾಡಿದೆ ನೋಡಿರಿ. ನಿನ್ನೆ ವ್ಲಾಗ್ ಇದು. ಬೆಳಗ್ಗೆ 7 o'clock ಆಗಿತ್ತು ನೋಡಿರಿ ನಾನು ಎದ್ದಾಗ. ದಿನ 6:30 6ಗೆ ಹೇಳ್ತಿದ್ನಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಾನ್ವಿಗೆ ಸ್ಕೂಲ್ ರಜೆ ಇತ್ತಲ್ಲ, ಅದಕ್ಕಾಗಿ ಲೇಟ್ ಆಗಿದ್ನಿ. 7 ಗಂಟೆಗೆ ಎದ್ನಿ. ಎದ್ದು ಇವಾಗ ಚಹಾ ಮಾಡ್ಕೊಂಡು ಕುಡಿಯಕತ್ತೀನಿ. ಚಹಾ ಕುಡಿದು ಬಾಗ್ಲ ತೊಳೆದ್ರಾತಂತೇಳಿ ಫಸ್ಟ್ ಚಹಾ ಕುಡಿದ್ನಿ. ಇವಾಗ ಬಾಗ್ಲ ತೊಳೆಯಕತ್ತೀನಿ ನೋಡಿರಿ. ಇವತ್ತು ಅಡುಗೆ ಕೆಲಸ ನಾಷ್ಟ ಕೆಲಸ ಏನು ಜಾಸ್ತಿ ಇರಲಿಲ್ಲ ನನಗೆ, ಯಾಕಂದ್ರೆ ಪನ್ನೀರ್ ರೋಲ್ ಮಾಡಕತ್ತಿದ್ದೇನೆ. ಬೆಳಗ್ಗೆ ಮಧ್ಯಾಹ್ನಕ್ಕೆ ಎರಡೂ ಸೇರಿ ಪನ್ನೀರ್ ರೋಲು ಮತ್ತು ಅನ್ನ ಸಾಂಬಾರು ಪಲಾವು ಈ ಥರ ರೈಸ್ ಐಟಮ್ಸ್ ಏನೂ ಮಾಡ್ತಿರಲಿಲ್ಲ. ಯಾಕಂದ್ರೆ ಹಿಂದಿನ ದಿವಸ ರಾತ್ರಿ ರೈಸ್ ಬಾತ್ ಮಾಡಿದ್ನಿ. ನಮ್ಮ ಮನೆಯವರೆಲ್ಲ ತಿಂತಾರಂತೇಳಿ ನಾನು ಜಾಸ್ತಿನೇ ಮಾಡಿಬಿಟ್ಟಿದ್ನಿ, 2 ಗ್ಲಾಸ್ ಮಾಡಿದ್ನಿ. ಹುಡುಗರು ತಿನ್ನಲಿಲ್ಲ. ಸ್ನಿಗ್ಧ ಮತ್ತು ಸಾನ್ವಿಯವರು ಸ್ವಲ್ಪ ತಿಂದರು. ನಮ್ಮ ಮನೆಯವರಂತೂ ಊಟನ ಮಾಡಲಿಲ್ಲ, ಹೊಟ್ಟೆ ಹಸ್ತಿಲ್ಲ ನನಗಂತೇಳಿ ಅವ್ರು ಊಟ ಮಾಡಲಿಲ್ಲ. ಹಾಗಾಗಿ ಅದು 2 ಗ್ಲಾಸು ಪಲಾವ್ ಜಾಸ್ತಿ ಉಳ್ಕೊಂಬಿಟ್ಟಿತ್ತು. ಇವತ್ತು ಅದನ್ನ ತಿಂದ್ರಾತಂತೇಳಿ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ, ಬರೀ ಪನ್ನೀರ್ ರೋಲ್ ಅಷ್ಟೇ ಮಾಡೋದಿತ್ತು ನೋಡಿರಿ. ಅದಕ್ಕಾಗಿ ಇವಾಗ ಚಹಾ ಕುಡಿದು ಬಂದಕ್ಕಿನ ಬಾಗಿಲೆಲ್ಲ ತೊಳ್ಕೊಂಡು ಫಸ್ಟು. ಇಲ್ಲಾಂದ್ರೆ ದಿನ ಏನು ಮಾಡ್ತಾನಂದ್ರೆ ಫಸ್ಟ್ ಕಿಚನಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡ್ತಾನೆ, ಅಡುಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾನು ಬಾಗಿಲು ತೊಳೆದಿರ್ತಾನೆ ನೋಡಿರಿ. ನಾನು ಬಾಗಿಲ ತೊಳಿಬೇಕಾದ್ರೆ 9 ಗಂಟೆ ಆಗಿರ್ತೈತಿ. ಅಷ್ಟು ಲೇಟಾಗಿ ತೊಳೆದಿರ್ತೇನೆ ಇತ್ತೀಚೆಗಂತೂ, ಯಾಕಂದ್ರೆ ಅಲ್ಲಿ ಒಳಗಡೆ ನನಗೆ ಟೈಮ್ ಸಾಲಂಗಿಲ್ಲ ಅಡುಗೆ ಮಾಡೋಕ್ಕೆ. ಅದಕ್ಕೋಸ್ಕರ ನಿಧಾನಕ್ಕೆ ನಾನು ಬಾಗಿಲ ತೊಳೆದಿರ್ತೀನಿ. ಆದರೆ ಇವತ್ತು ಅಡುಗೆ ಕೆಲಸ ಜಾಸ್ತಿ ಇರಲಿಲ್ಲಲ್ಲ, ಹಾಗಾಗಿ ಫಸ್ಟ್ ಬಾಗಿಲ ತೊಳೆದು ಹೋದ್ರಾತಂತೇಳಿ ಇವಾಗ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಾಕತ್ತೀನಿ. ಸಾನ್ವಿನ ಇವತ್ತು ನನ್ನ ಜೋಡಿನೇ ಇದ್ದಿದ್ದು ನೋಡ್ರಿ. ದಿನ ಸ್ಕೂಲ್ ಇರ್ತೈತಿ, ಲೇಟಾಗಿ ಹೇಳ್ತಾಳು. 8-8:30 ಆದರೂ ಹೇಳಕ್ಕೆ ತಯಾರಿರೋದಿಲ್ಲ. ಇವತ್ತು ಸ್ಕೂಲ್ ರಜೆ ಐತಿ, ಆದ್ರೆ ನಾನು ಎದ್ನೆಲ್ಲ ಅವಾಗನೇ ಎದ್ಬಿಟ್ಲಕ್ಕಿನು. ಇವಾಗ ಆಕಿಗೆ ಫ್ರೂಟ್ಸ್ ಬೇಕಾಗಿತ್ತು ತಿನ್ನೋಕೆ. ಹಿಂದಿನ ದಿವಸನ ತರಿಸಿದ್ನೆ ಅವನ್ನ ಬುಕ್ ಮಾಡಿ. ಇವಾಗ ಅವ್ನು ಕಟ್ ಮಾಡಿಕೊಡು ಅಂತ ನಿಂತಿದ್ಲು. ಸ್ಟ್ರಾಬೆರಿ ಹಿಂದಿನ ದಿವಸ ಬಾಕ್ಸಿಗೆ ಹಾಕಿ ಕಳಿಸಿದ್ನಿ. ಒಂದು ಮೂರು ಉಳಿದಿದ್ದು ಅವ. ಅದಕ್ಕಾಗಿ ಅವ್ನು ಕಟ್ ಮಾಡಿ ಕೊಡೋಣ ಅಂತೇಳಲ್ಲ, ಸ್ಮೂದಿ ಮಾಡಿಕೊಡೋದು ಸ್ವಲ್ಪ ಲೇಟ್ ಆಗ್ತಿತ್ತು. ಅದಕ್ಕಾಗಿ ಫಸ್ಟ್ ಹಣ್ಣು ತಿಂತಾನೆ ಅನ್ನಕತ್ಲು. ಇವಾಗ ಆಕಿಗೆ ಹಣ್ಣು ಕಟ್ ಮಾಡಿ ಕೊಡತ್ತೀನಿ ನೋಡಿರಿ. ಸ್ವಲ್ಪ ಉಪ್ಪು ಹಾಕಿ ತೊಳೆದು ಇವಾಗ ಕಟ್ ಮಾಡಿ ಕೊಡಕತ್ತೀನಿ. ಸಾನ್ವಿಗೆ ಸ್ಟ್ರಾಬೆರಿ ಫೇವ್ರೇಟು. ಇಲ್ಲ ಮನೆ ಹತ್ರ ಅಂಗಡಿಯಾಗ ಸಿಗೋದು ಕಡಿಮೆ ಇವೆ. ನಾನು ನಿನ್ನೆ ಬುಕ್ ಮಾಡಿ ತರಿಸಿದ್ದು ನೋಡಿರಿ. ಇವಾಗ ಆಕಿಗೆ ಕಟ್ ಮಾಡಿ ಕೊಡಕತ್ತೀನಿ. ಸ್ವಲ್ಪ ಹುಳಿ ಅದಾವಂತ ಅನ್ನಕತ್ತಿದ್ಲು, ಆದರೂ ತಿಂದ್ಲು ನೋಡ್ರಿ. ಆಕಿಗೆ ಇಷ್ಟ. ಇನ್ನು ಆಕಿನ ಬಿಟ್ಟರೆ ನಾನು ನಮ್ಮ ಮನೆಯವರೆಲ್ಲ ತಿನ್ನೋದಿಲ್ಲ ಈ ಹಣ್ಣು, ನಮ್ಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಸಾನ್ವಿ ಮಾತ್ರ ತಿಂತಾಳು. ಹಣ್ಣು ಕಟ್ ಮಾಡಿ ಕೊಟ್ಟಕ್ಕಿಗೆ ಈ ಕಡೆ ನಾನು ಸ್ಮೂದಿ ಮಾಡಕತ್ನಿ. ನಮ್ಮ ಮನೆಯವ್ರಿಗೇನು ಬೇಕಲ್ಲ, ನಾವೀಗ ಎದ್ದ ತಕ್ಷಣ ನಾನು ಚಹಾ ಕುಡಿದ್ಬಿಡ್ತೀನಿ. ಅವ್ರಂಗೆ ಚಹಾ ಅದು ಏನು ಕುಡಿಯೋದಿಲ್ಲ. ಅದಕ್ಕಾಗಿ ಸ್ಮೂದಿ ಮಾಡಿ ಇಟ್ಬಿಟ್ರೆ ಎದ್ಕೂಳೆ ಅವರು ಬ್ರಷ್ ಮಾಡಿ ಕುಡಿದ್ಬಿಡ್ತಾರೋ. ಇವಾಗ ಸ್ಮೂದಿ ಮಾಡಕತ್ತೀನಿ ನೋಡ್ರಿ. ಸ್ಮೂದಿ ಮಾಡಿ ಇಬ್ರಿಗೂ ಕೊಟ್ಟು ಇವಾಗ ನಾನು ಚಪಾತಿ ಹಿಟ್ಟು ಕಲಸಿಡಾಕತ್ತೀನಿ ನೋಡ್ರಿ. ನಾದಿಟ್ಬಿಟ್ನಿ ಅಂದ್ರೆ ಮನೆ ಕಸ ಗುಡಿಸಿ ಒರೆಸಿ ಆಮೇಲೆ ಅದರದ್ದು ಸ್ಟಫಿಂಗ್ ರೆಡಿ ಮಾಡ್ಬೋದು. ಹಿಟ್ಟು ಸಾನಿಸ್ಕೊಳಕತ್ತಿದ್ನಿ, ಅಷ್ಟೊತ್ತಿಗಾಗಲೇ ಕುಡಿಯೋಕೆ ನೀರು ಆನ್ ಮಾಡ್ರಿ ನೋಡ್ರಿ ಅಂಕಲ್. ಹಾಗಾಗಿ ಕುಡಿಯೋ ನೀರು ಹಿಡ್ಕೊಂಡ್ರೆ ಆಯ್ತು ಅಂಥೇಳಿ ಇವಾಗ ಕುಡಿಯೋ ನೀರು ಹಿಡ್ಕೊಳಕತ್ತೀನಿ. ದಿನ ಇದೊಂದು ಗಡ್ಗೆ ಹಿಡ್ಕೊಂಡ್ಬಿಟ್ಟಿರ್ತೇನೆ ನಾನು. ಒಂದು ದಿವ್ಸಕ್ಕೆ ಒಂದು ಗಡ್ಗೆ ಸಾಕು. ಮತ್ತು ನಾಳೆ ಬೆಳಗ್ಗೆ 9 ಗಂಟೆಗೆ ಮತ್ತೆ ಆನ್ ಮಾಡ್ತಾರೋ, ಆವಾಗ ಮತ್ತೆ ಹಿಡ್ಕೊಂಡಿರ್ತೀನಿ. ನಮ್ಗೆ ಯಾವಾಗ ಬೇಕಲ್ಲ ಅವಾಗ ಮೋಟ್ರ್ ಆನ್ ಮಾಡಿ ನಾವು ಹಿಡ್ಕೊಬೋದು. ಆದರೆ ನಮ್ಗೆ ಒಂದು ಗಡ್ಗೆ ಕರೆಕ್ಟಾಗಿ ಒಂದು ದಿನಕ್ಕೆ ಆಗಿಬಿಡ್ತೈತಿ. ಡೈಲಿ ನಾನು ಅವ್ರು ಹಿಡ್ಕೊಳ್ಳುವಾಗ ನಾನು ಹಿಡ್ಕೊಂಬಿಟ್ಟಿರ್ತೀನಿ. ನೀರು ಹಿಡಿದು ಇವಾಗ ಚಪಾತಿ ಹಿಟ್ಟು ನಾದಿಡಾಕತ್ತೀನಿ ನೋಡ್ರಿ. 2 ಹೊತ್ತಿಗೂ ಆಗುವಷ್ಟು ಕಲ್ಸಾಕತ್ತಿದ್ನಿ. ಒಂದು 10 ನಿಮಿಷ ನೆನೆದ್ರೆ ಚಪಾತಿ ಚಲೋ ಆಕಾವು, ಹಾಗಾಗಿ ಕಲಸಿಡಾಕತ್ತೀನಿ. ಮತ್ತು ಇದು ಪನ್ನೀರ್ ರೋಲ್ ಮಾಡೋಕ್ಕೆ ಪರೋಟ ಬರ್ತಾವಲ್ಲ, ಪರೋಟದೊಳಗೆ ಮಾಡಿರೋನು ಅಗದಿ ಟೇಸ್ಟ್ ಇರ್ತೈತಿ. ಆದರೆ ನಾನು ಚಪಾತಿ ಒಳಗೆ ಮಾಡಿರ್ತೇನೆ ನೋಡ್ರಿ. ಇವಾಗ ಪನ್ನೀರ್ ಮ್ಯಾರಿನೇಟ್ ಮಾಡಿಡಾಕತ್ತೀನಿ. ಫಸ್ಟ್
ಪನ್ನೀರ್ನ ಕಟ್ ಮಾಡಿ ಅದಕ್ಕೆ ಮೊಸರು, ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ನೋಡಿರಿ. ಇಷ್ಟು ಹಾಕಿದ್ರೆ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದು ಒಂದು 10-15 ನಿಮಿಷ ನೆನಿಬೇಕು. ಇದನ್ನು ನೆನೆಯಕ್ಕೆ ಬಿಡಾಕತ್ತೀನಿ. ಆಮೇಲೆ ಇದಕ್ಕೆ ಬೇಕಾಗಿರುವಂಥ ತರಕಾರಿನೆಲ್ಲ ಇವಾಗ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ಎಲ್ಲ ತರಕಾರಿ ಇತ್ತು ಇವತ್ತು ಬೇಕಾಗಿರೋದು. ಕ್ಯಾಬೇಜು, ಕ್ಯಾರೆಟು, ಈರುಳ್ಳಿ, ಕ್ಯಾಪ್ಸಿಕಮು, ಟೊಮೆಟೊ ಇಷ್ಟು ಬೇಕಾಗ್ತದೆ. ಇದಕ್ಕೆ ಎಲ್ಲನೂ ಸಣ್ಣಗೆ ಕಟ್ ಮಾಡ್ಕೋಬೇಕು. ಫಸ್ಟ್ ಕ್ಯಾಬೇಜ್ನ ಕಟ್ ಮಾಡ್ಕೊಂಡು ನೋಡಿರಿ. ನಾನು ಗೋಬಿ ಮಾಡಿರಾತಂತೇಳಿ ತೊಗೊಂಡು ಬಂದಿದ್ನಿ. ಅದರೊಳಗೆ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕಾಕತ್ತೀನಿ. ಅದನ್ನ ನೀಟಾಗಿ ತೊಳ್ಕೊಳತ್ತೀನಿ ನೋಡಿರಿ. ಯಾಕಂದರೆ ಇದಕ್ಕೆ ಭಾಳ ಎಣ್ಣೆ ಹೊಡೆದಿರ್ತಾರೋ, ಹಾಗಾಗಿ ಕ್ಯಾಬೇಜ್ ಎಲ್ಲ ತೊಳೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಕ್ಯಾಪ್ಸಿಕಮ್, ಈರುಳ್ಳಿ, ಕ್ಯಾರೆಟು ಎಲ್ಲನೂ ಅಷ್ಟೇ ಸಣ್ಣಗೆ ಕಟ್ ಮಾಡ್ಕೋಬೇಕು. ಇವಾಗೆಲ್ಲ ತರಕಾರಿ ನಾನು ಕಟ್ ಮಾಡಿ ಒಂದು ಪ್ಲೇಟ್ ಒಳಗೆ ಇಟ್ಕೊಳಕತ್ತೀನಿ. ಇನ್ನು ಇದಿಷ್ಟು ನಾವು ಒಗ್ಗರಣೆ ಮಾಡಿರ ಆಯ್ತು ನೋಡ್ರಿ. ನಾನು ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇವಾಗ ನಂದು ಡೈಲಿ ರೊಟೀನ್ ಇದೆ, ಮತ್ತು ಇವತ್ತು ಬೇರೆ ಬೇರೆ ಯಾವುದು ಅಡುಗೆ ನಾನು ಮಾಡಿಲ್ಲ. ಹಾಗಾಗಿ ಅದನ್ನು ನಾನು ಇನ್ನೊಂದು ಸಾರಿ ಹೊಸಬರಿಗೆ ನೋಡೋರಿಗೆ ಶೇರ್ ಮಾಡಕತ್ತೀನಿ ನೋಡಿರಿ. ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಬಾಳ್ಗಿಗೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ತರಕಾರಿ ಹಾಕ್ಕೊಳತ್ತೇನೆ ನೋಡಿರಿ. ಇದಕ್ಕೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕ್ಯಾರೆಟ್ನ ನಾನು ಉದ್ದದಾಗ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ, ಕ್ಯಾಬೇಜು ಇಷ್ಟೆಲ್ಲ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಆವಾಗ ತರಕಾರಿ ಎಲ್ಲ ಬೇಗ ಬೇಯ್ತೈತಿ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದನ್ನು ಫ್ರೈ ಮಾಡ್ಕೋತೀನಿ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡ್ಕೊಳಕತ್ತೀನಿ ನೋಡಿರಿ. ಇದಂತೂ ಅಗದಿ ಬೇಗ ಆಗಿಬಿಡ್ತೈತಿ. ಇವಾಗ ಮಕ್ಕಳೆಲ್ಲ ತರಕಾರಿ ತಿನ್ನೋಕೆ ಇಷ್ಟಪಡೋಂಗಿಲ್ಲ. ಆವಾಗ ಈ ಥರ ನೋಡಿರಿ ಎಲ್ಲ ತರಕಾರಿನೂ ಹಾಕಿ ನಾವು ಮಾಡಿಕೊಟ್ಟಿವಿ ಅಂದ್ರೆ ಮಕ್ಕಳಿಗಂತೂ ಅಗದಿ ಮಸ್ತ್ ಇಷ್ಟ ಆಗ್ತೈತಿ. ನಮ್ಮ ಮನೆಗಂತೂ ಸಾನ್ವಿಗೆ, ನನಗೆ, ನಮ್ಮ ಮನೆಯವ್ರಿಗೆ ಎಲ್ರಿಗೂ ಭಾಳ ಇಷ್ಟ ಇದು. ನಾವು ಇದೇ ಥರನ ಸೇಮ್ ಸ್ಟಫಿಂಗ್ ಮಾಡಿ ಚಪಾತಿ ಬದಲು ಬ್ರೆಡ್ ಒಳಗೆ ಹಾಕ್ಕೊಂಡು ತಿನ್ಬೋದು. ಇವಾಗ ನೋಡಿರಿ ತರಕಾರಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕಿ ಮತ್ತೆ ಫ್ರೈ ಮಾಡ್ಕೊಂಡೆ ಇದನ್ನು. ಇವಾಗ ಇದಕ್ಕೆ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪನ್ನೀರನ್ನ ಸೇರಿಸ್ಕೊಳಕತ್ತೀನಿ. ಸೇರಿಸ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಇದಕ್ಕೆ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ ಇಷ್ಟು ಹಾಕ್ಕೋಬೇಕು ನೋಡಿರಿ. ಹಾಕ್ಕೊಂಡು ಇದನ್ನು ನಾವು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ಮೊದಲು ಹಾಕಿದ್ನಲ್ಲ, ಹಾಗಾಗಿ ನಾನು ಲಾಸ್ಟಿಗೆ ಉಪ್ಪು ಹಾಕ್ಕೊಂಡಿಲ್ಲ. ಬರೀ ಎಲ್ಲ ಮಸಾಲೆನ ಹಾಕ್ಕೊಂಡಿದ್ದಾನಷ್ಟೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಪನ್ನೀರಿಗೆ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಹಾಗಾಗಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿಲ್ಲ. ಇಷ್ಟು ಹಾಕಿ ಇದನ್ನು ನಾನು ಚೆಂದಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಕತ್ತೀನಿ. ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿದ್ದೀವಿ ಅಂತಂದ್ರೆ ಇದು ರೆಡಿಯಾಗಿಬಿಡ್ತು ಸ್ಟಫಿಂಗು. ಜಾಸ್ತಿ ಬೇಯಿಸ್ಬಾರ್ದು ಇದನ್ನು, ಸ್ವಲ್ಪ ಬಾಯಾಗಿ ತಿಂದ್ರೆ ಹಂಗೆ ತರಕಾರಿ ಸಿಗಬೇಕು, ಆ ಥರ ಇರಬೇಕು ನೋಡಿರಿ ಇದು. ನೋಡಿರಿ ಇವಾಗ ರೆಡಿಯಾಗೈತಿ. ಇವಾಗ ಅದನ್ನು ರೆಡಿ ಮಾಡಿಟ್ಟು ಇನ್ನೇನು ನಾನು ಬರೀ ರೋಲ್ ಮಾಡಬೇಕಿತ್ತಷ್ಟೆ. ಇವಾಗ ತಿನ್ನುವಾಗ ಮಾಡಿಕೊಟ್ರಾತಂತೇಳಿ ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಇವತ್ತು ಜಾಸ್ತಿ ಕೆಲಸನೇ ಇರಲಿಲ್ಲಲ್ಲ, ಎಲ್ಲ ಬೇಗ ಆಗಿಬಿಡ್ತು. ಅದೊಂದು ತರಕಾರಿ ಅಷ್ಟು ಕಟ್ ಮಾಡಿಕೊಂಡು ಫ್ರೈ ಮಾಡಬೇಕಿತ್ತು, ಅದನ್ನು ಬೇಗ ಮಾಡಿಬಿಟ್ನೆ. ದಿನ ಆದ್ರೆ ಚಪಾತಿ, ಪಲ್ಯ, ಅನ್ನ, ಸಾರು ಎಲ್ಲ ಮಾಡಬೇಕಿತ್ತು. ಇವತ್ತೇನು ಕೆಲಸ ಇರಲಿಲ್ಲ, ಅದೊಂದಾಗಂತಲೇ ಬೇಗ ಆಗಿಬಿಡ್ತು. ಒಂದು 8 ಗಂಟೆಗೆಲ್ಲ ಮುಗಿದ್ಬಿಡ್ತು ನೋಡ್ರಿ. ಹಾಗಾಗಿ ಮನೆಯೆಲ್ಲ ಕಸ ಗುಡಿಸಿ ಒರೆಸಿರಾತಂತೇಳಿ ಇವಾಗ ಒಂದು ಕಡೆಯಿಂದ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ನಾನು. ಇನ್ನು ಮನೆ ಒರೆಸ್ಕೋಬೇಕು. ಹಂಗೆ ನಮ್ಮ ಮನೆಯವರು ಹಿಂದಿನ ದಿವಸ ಎಳ್ನೀರು ತೊಗೊಂಡು ಬಂದಿದ್ದರು. ಅವನೂ ಸಾನ್ವಿ ಮತ್ತು ಅವರಿಬ್ಬರು ಕೂಡ್ಕೊಂಡು ಕಟ್ ಮಾಡಕತ್ತಿದ್ರು. ನಾನಿವಾಗ ಅವರಿಗೆ ಹೊರಗಡೆ ಕೂತ್ಕೊರಿ, ನೀವು ನಾ ಕ್ಲೀನ್ ಮಾಡ್ತೀನಿ ಅಂಥೇಳಿ ಹೊರಗಡೆ ಕೂತ್ಕೊಳ್ಳೋಕೆ ಹೇಳಿ ಇವಾಗ ನಾನು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಈಗ ಒರೆಸಕತ್ತೀನಿ ನೋಡಿರಿ. ಇವತ್ತೇನು ಒರೆಸೋದು ಬೇಡ, ನಾಳೆ ಶಿವರಾತ್ರಿ ಐತಿ, ನಾಳೆ ಒರೆಸಿರಾತಂತ ಅಂದ್ಕೊಂಡು, ಆದರೆ ಜಾಸ್ತಿ ಧೂಳದಂಗೆ ಅನ್ಸಕತ್ತಿತ್ತು. ಹಾಗಾಗಿ ಮತ್ತೆ ಇವತ್ತು ಒರೆಸಿನಿ ನೋಡಿರಿ. ನಿನ್ನೆ ಫ್ರೈಡೇ ಇತ್ತಲ್ಲ, ಫ್ರೈಡೇನೂ ನಾನು ಒರೆಸಿದ್ನಿ, ಆದರೆ ಇವತ್ತೂ ಒರೆಸಿನಿ ನೋಡಿರಿ. ಒಂದೊಂದು ಸರಿ ಒಂದಿನ ಬಿಟ್ಟು ಒಂದಿನ ಒರೆಸಿರ್ತೀನಿ. ಆದರೆ ಇವತ್ತು ಕೆಲಸನೂ ಜಾಸ್ತಿ ಇರಲಿಲ್ಲಲ್ಲ, ಹಾಗಾಗಿ ಇನ್ನೊಂದು ಸರಿ ನನ್ನ ಮನೆಯನ್ನು ಒರೆಸ್ಕೊಂಡು ಇನ್ನು ಸ್ನಾನ ಮಾಡಿ ಬಂದು ಪೂಜೆ ಮಾಡ್ಬೇಕು ನೋಡಿರಿ. ಇಷ್ಟಾದ್ರೆ ಇವತ್ತಿಂದೆಲ್ಲ ಕೆಲಸ ಮುಗಿದ್ಬಿಡ್ತು. ಇವಾಗ ನಮ್ಮ ಮನೆಯವರು ಎಳ್ನೀರು ಕಟ್ ಮಾಡಿ ಕೊಡಕತ್ತಾರು. ಒಂದು 3 ಎಳ್ನೀರು ತೊಗೊಂಡು ಬಂದಿದ್ರು ಅವ್ರು ಹಿಂದಿನ ದಿವಸ. ಅವನ್ನ ಕುಡ್ದೇ ಇರಲಿಲ್ಲ, ನಾವು ಇವತ್ತು ಕಟ್ ಮಾಡಿಕೊಂಡು ಎಳ್ನೀರು ಕುಡ್ದೇವು ನೋಡಿರಿ 3 ಮಂದಿ.
ಮಣಿ ಎಲ್ಲ ಒರೆಸಿ ಬರಗೊಡ್ಕ ನನಗೂ ಒಂದು ಗ್ಲಾಸ್ ರೆಡಿ ಮಾಡಿಟ್ಟಿದ್ರು ನೋಡ್ರಿ. ಇವಾಗ ನಾನು ಎಳ್ನೀರು ಕುಡಿಯಾಕತ್ತೀನಿ. ಎಳ್ನೀರು ಕುಡ್ದು ಪನ್ನೀರ್ ರೋಲ್ ಮಾಡಿರತ್ತಂತೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ನಿ. ಸಾನ್ವಿ ಸಂಜೆ ಮುಂದಕ್ಕಿನ ಮಣ್ಣಾಗ ಆಟ ಆಡಕ್ಕೆ ಬಿಡ್ಬೇಕಂತೇಳಿ ಹೇಳಕತ್ತಿದ್ಲು ನನಗೆ. ಇವಾಗ ನಾನು ಪನ್ನೀರ್ ರೋಲ್ ಮಾಡಿರತ್ತಂತೇಳಿ ಚಪಾತಿ ಮಾಡ್ಕೊಳತ್ತೀನಿ ನೋಡ್ರಿ. ಫಸ್ಟ್ ಹಿಟ್ಟನ್ನು ನೆನೆದಿತ್ತು. ನಾನು ಇದು ಪನ್ನೀರ್ ರೋಲ್ ಮಾಡುವಾಗ ಯಾವಾಗಲೂ ಹಿಂಗೆ 3 ಮೂಲೆ ಚಪಾತಿ ಮಾಡ್ತೇವಲ್ಲ ಆ ಥರ ಮಾಡಿರ್ತೀನಿ. ಇವತ್ತು ಇದು ಪದರ ಚಪಾತಿನ ಮಾಡತ್ತೀನಿ ನೋಡ್ರಿ. ಇವು ಸಾಫ್ಟಾಗಿ ಹಾಕವು ಚಪಾತಿ. ಮಧ್ಯಾಹ್ನ ಆದ್ರೂ ಗಟ್ಟಿ ಆಗಂಗಿಲ್ಲ, ಅವಾದ್ರೆ ಸ್ವಲ್ಪ ಗಟ್ಟಿ ಹಾಕವು. ಹಾಗಾಗಿ ಇವತ್ತು ಪದರ ಚಪಾತಿನ ಮಾಡಕತ್ತೀನಿ. ಚಪಾತಿ ಮಾಡಿಕೊಂಡು ಇವಾಗ ಬೇಯಿಸಾತೀನಿ ನೋಡ್ರಿ. ಲಟ್ಟಿಸಿ 2 ಸೈಡ ಎಣ್ಣೆ ಹಾಕಿ ನಾನು ಬೇಯಿಸ್ಕೊಳಕತ್ತೀನಿ. ಈ ಕೇರಳ ಪರೋಟ ಬರ್ತಾವಲ್ಲ ವೈಟ್ ಕಲರ್, ಆ ಥರ ಪರೋಟ ಇದ್ದು ಅಂದ್ರೆ ಪನ್ನೀರ್ ರೋಲ್ ಅಂತೂ ಅಗದಿ ಮಸ್ತ್ ಆಕ್ಕವು. ಆದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಸಿಗಲಿಲ್ಲವ, ಅದಕ್ಕಾಗಿ ನಾನು ಚಪಾತಿಲೇನ ಮಾಡತ್ತೀನಿ ನೋಡ್ರಿ. ಯಾಕಂದ್ರೆ ನಾನು ಪನ್ನೀರ್ ತರಕ್ಕೆ ಹೋಗಿದ್ನಲ್ಲ ಅವಾಗ ನೋಡಿನಿ ಸಿಗಲಿಲ್ಲ, ಹಾಗಾಗಿ ಗೋಧಿ ಹಿಟ್ಟಿನ ಚಪಾತಿನ ಮಾಡಿ ಪನ್ನೀರ್ ರೋಲ್ ಮಾಡಕತ್ತೀನಿ. ಮತ್ತು ಮಯೋನೀಸ್ ನಾನು ಫ್ರಿಜ್ ಒಳಗೆ ಐತೆ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ನಿ. ನೋಡಿರೋ ಡಬ್ಬಿ ಐತಿ, ಅದರೊಳಗೆ ಮಯೋನೀಸ್ ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಅದೊಂದು ಇದ್ದಿದ್ರೆ ಇನ್ನೂ ಟೇಸ್ಟ್ ಚಲೋ ಆಗ್ತಿತ್ತಿದ್ದು. ಮತ್ತಿನ್ನು ಅಂಗಡಿಗೆ ಹೋಗಿ ತರೋಕ್ಕಾಗಂಗಿಲ್ಲ ಅಂತೇಳಿ ನಾನು ಬರೀ ಟೊಮೆಟೊ ಸಾಸ್ ಅಷ್ಟು ಹಚ್ಚಿ ಇವಾಗ ರೋಲ್ ಮಾಡಿ ಕೊಡತ್ತೀನಿ ನೋಡ್ರಿ. ಮಯೋನೀಸ್ ಇದ್ರಂತೂ ಅಗದಿ ಮಸ್ತ್ ಇರ್ತೈತಿ ಟೇಸ್ಟ್. ನಾನು ಅದನ್ನು ನೋಡ್ಕೊಂಡೇ ಇಲ್ಲ, ಐತೆ ಬಿಡು ಅಂತೇಳಿ ಹಂಗೆ ಬಿಟ್ಬಿಟ್ಟನಿ. ಇಲ್ಲಾಂದ್ರೆ ಅಂಗಡಿ ಹೋದಾಗ ತೊಗೊಂಡು ಬರ್ತಿದ್ನಿ. ಡಿಮಾರ್ಟ್ಗೆ ಹೋದಾಗೂ ನೋಡ್ರಿ ನಾನು ಈ ಸರಿ ತೊಗೊಂಡು ಬಂದಿಲ್ಲ, ಯಾಕಂದ್ರೆ ಅದು ಐತಂತ ಅಂದ್ಕೊಂಡಿನಿ. ಅದು ಯಾವಾಗ ತಿಂದು ಖಾಲಿ ಮಾಡಿದೆವು ಗೊತ್ತಿಲ್ಲ. ಮಯೋನೀಸ್ ಖಾಲಿ ಆಗಿಬಿಟ್ಟಿತ್ತು. ಹಂಗೆ ನಾನು ಬರೀ ಟೊಮೆಟೊ ಸಾಸ್ ಅಷ್ಟು ಹಾಕಿ ಸ್ಟಫಿಂಗ್ ಹಾಕಿ ರೋಲ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ನಿ ಫಸ್ಟ್. ಇವಾಗ ಸಾನುಗೆ ಮಾಡತ್ತೀನಿ ನೋಡ್ರಿ. ಸಾನ್ವಿನೂ ಅಷ್ಟೇ ನಾನಿವತ್ತು ಪನ್ನೀರ್ ರೋಲ್ ಮಾಡತ್ತೇನೆ ಅಂತೇಳಿ ಗೊತ್ತಾಯ್ತಲ್ಲ, ಅವಾಗಿಂದನೂ ಆಕಿ ಬೇಗ ಮಾಡಿಕೊಡ್ಬಾ, ಆಮೇಲೆ ನೀ ಕಸ ಗುಡಿಸು ಒರೆಸು, ಫಸ್ಟಿಗೆ ನನಗೆ ಮಾಡಿಕೊಡ್ಬಾ ಅನ್ನತ್ತೇಳು. ನಾನು ಆಕೆಗೆ ಎಳ್ನೀರು ಕುಡಿದ್ದಿ, ಆಮೇಲೆ ಸ್ಮೂದಿ ಕುಡಿದ್ದಿ, ಮತ್ತು ಸ್ಟ್ರಾಬೆರಿ ಎಲ್ಲ ತಿಂದು ಸ್ವಲ್ಪ ಹೊತ್ತೀರ ಅಂತೇಳೋಣ ಅಂತಲೇ ಸುಮ್ಮಾದ್ಲು. ಇವಾಗ ಆಕೆಗೇನು ಮಾಡಿಕೊಟ್ಟು ಇವಾಗ ನಮ್ಮ ಮನೆಯವ್ರ ಬಾಕ್ಸಿಗೇನು ನೋಡ್ರಿ ನಿನ್ನೆದ ರೈಸ್ ಇತ್ತಲ್ಲ ಅದನ್ನು ಬಿಸಿ ಮಾಡಿ ಹಾಕಿದ್ದೀನಿ. ಅದೇನು ರಾತ್ರಿ ಮಾಡಿರೋದಲ್ಲ, ಏನಾಗೋದಿಲ್ಲ ಮಧ್ಯಾಹ್ನದವರೆಗೂ. ಹಾಗಾಗಿ ರೈಸ್ ಹಾಕಿ ಅವ್ರಿಗೂ ಪನ್ನೀರ್ ರೋಲ್ ಹಾಕಿದ್ದೇನೆ ನೋಡ್ರಿ. ಹಾಕಿ ಅವ್ರ ಬಾಕ್ಸನ್ನು ರೆಡಿ ಆಯಿತು. ಇನ್ನು ಅವರ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬರಬೇಕು. ಆಲ್ಮೋಸ್ಟ್ ಎಲ್ಲ ಕೆಲಸ ಅಂತೂ ಮುಗಿದ್ಬಿಟ್ಟಿತ್ತು ಇವತ್ತು. ಸ್ನಾನ ಮಾಡ್ಕೊಂಡು ಬಂದು ಇವಾಗ ನಾನು ರೆಡಿ ಆಗಕತ್ತೀನಿ ನೋಡ್ರಿ. ಪೂಜೆ ಒಂದು ಮಾಡಬೇಕಿತ್ತಷ್ಟ. ನಮ್ಮ ಮನೆಯವ್ರು ಇವತ್ತು ಅವರು ನೀನು ಮಾಡಂಗಾರ ಅಂಥೇಳಿ ಅವ್ರು ಹಂಗೆ ಹೋಗ್ಬಿಟ್ರು. ಎಳ್ನೀರು ಕುಡ್ದವ್ರ ಸ್ನಾನ ಮಾಡಿಕೊಂಡು ನಾಷ್ಟ ಮಾಡ್ಕೊಂಡು ಹೋದ್ರು ಅವರು. ನೀನು ದೀಪ ಹಚ್ಚಂತೇಳಿ ಅವ್ರು ಹಚ್ಚಾಕತ್ತಿದ್ರು. ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಕು, ನಾಳೆ ಶಿವರಾತ್ರಿ ಐತಲ್ಲ ಅಂತನಂತಲೇ ಸರಿ ಆಯ್ತು ನೀನು ಹಚ್ಚಂಗಾರ ಅಂತೇಳಿ ಅವ್ರು ಹಂಗೆ ಹೋದ್ರು ನೋಡ್ರಿ. ಇಲ್ಲಾಂದ್ರೆ ದಿನ ದೀಪ ಹಚ್ಚಲಾರ್ದು ಅಂತೂ ಅವರು ಹೋಗೋದೇ ಇಲ್ಲ. ಈ ಥರ ಏನಾದರೂ ದೇವ್ರ ಮನೆ ಕ್ಲೀನಿಂಗ್ ಐತೆ ಅಂದಾಗಷ್ಟೆ ಅವರು ಬಿಟ್ಟು ಹೋಗಿರ್ತಾರೋ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆದ್ನಿ. ಸಾನ್ವಿ ಮಧ್ಯಾಹ್ನ ಆಗಿಬಿಟ್ಟಿತ್ತು ಈಗ ಎಷ್ಟೊತ್ತಾಗಲೇ, ಯಾಕಂದ್ರೆ ನಾನು ಎಲ್ಲ ಕೆಲಸ ಮುಗಿಸಿ ಬೇಗ ಸ್ನಾನಕ್ಕೆ ಹೋಗಲಿಲ್ಲ. ನಮ್ಮವ್ವ ಫೋನ್ ಮಾಡಿಲ್ಲ ನೋಡ್ರಿ, ಆಕೆ ಜೋಡಿ ಮಾತಾಡಕತ್ನಿ. ಎದಕ್ಕಂತಂದ್ರೆ ಇವಾಗ ಒಂದು ರೂಲ್ಸ್ ಬಂದೈತಿ. 2002ರಿಂದ ಈ ಕಡೆ ಯಾರ್ಯಾರು ಎಲ್ಲೆಲ್ಲಿ ಓಟ್ ಹಾಕ್ಯಾರೋ ಅಲ್ಲಿ ನಂಬರ್ಸ್, ಬೂತ್ ನಂಬರು ಮತ್ತು ಇನ್ನೊಂದು ನಂಬರ್ ಇರ್ತೈತಿ, ಸೀರಿಯಲ್ ನಂಬರ್ ಅಂತ ಅನಿಸ್ತೈತಿ, ಅದನ್ನು ತೆಗೆಸ್ಕೊಡ್ಬೇಕು. ಅಂದ್ರೆ ಇವಾಗ ನಂದಲ್ಲ, ನನ್ನ ಗಂಡ ಮನೆಯಾಗ ನಮ್ಮವ್ವ ನಮ್ಮಪ್ಪ ಎಲ್ಲಿ ಹಾಕಿದಾರೋ 20 ವರ್ಷದಿಂದ ಅದನ್ನು ಕೇಳಕತ್ತಾರ ನೋಡ್ರಿ. ಈಗ ಅದೊಂದು ಹೊಸ ರೂಲ್ಸ್ ಬಂದೈತಿ. ಈಗ ಗೌರ್ಮೆಂಟ್ದವ್ರು ಏನೇನಾರು ತೆಗಿತಾರೋ ಗೊತ್ತಿಲ್ಲ. ಅದ್ರಾಗ ಬೇರೆ ನಮ್ಮವ್ವ ನಮ್ಮಪ್ಪ ಅಂದು ಜಲ್ದಿ ನಂಬರ್ ಸಿಗಾತಿರ್ಲಿಲ್ಲ. ಅವರು ಫೋನ್ ಮಾಡಿ ಕೇಳಿದ್ರು, ನಮ್ಮೂರಾಗೆಲ್ಲ ಸರ್ಗಳು ನಮ್ಮ ಮನೆಗೆ ಹೋಗಿದ್ರು, ಅವ್ರು ಕೇಳಿರು. ಆದರೆ ಅಲ್ಲಿ ತೆಗ್ಸಿರೋ ನಂಬರ ಬರತ್ತಿರಲಿಲ್ಲ. ಅದ್ರದ್ದು ಗುದ್ದಾಟ ಆಗಿಬಿಟ್ಟಿತ್ತು ನೋಡ್ರಿ 2-3 ದಿವಸದಿಂದ. ಫೋನ್ ಮಾಡೋದು ಅದ್ರ ಬಗ್ಗೆನ ಮಾತಾಡೋದು ಇದಾಗಕತ್ತಿತ್ತು. ಲಾಸ್ಟಿಗೇನು ಒಟ್ಟು ನಂಬರ್ ಸಿಕ್ತು ನೋಡ್ರಿ. ಎಲ್ಲಿ ಅಂತಂದ್ರೆ ನಾನು ಓದಿರುವಂಥ ಸ್ಕೂಲು 1 ನಂಬರ್ ಸ್ಕೂಲ್ದಾಗನ ಅಲ್ಲಿ ಓಟ್ ಹಾಕಿದ್ರಂತ ನಮ್ಮ ಅದು 2002ರಾಗ. ಅಲ್ಲಿ ಅವ್ರದ್ದು ಬೂತ್ ನಂಬರು ಆಮೇಲೆ ಸೀರಿಯಲ್ ನಂಬರ್ 2 ಸಿಕ್ತು. ಯಾರ್ಯಾರು ಊರಾಗ ಬಂದತ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಬಂದತ್ತು ನೋಡ್ರಿ. ಇನ್ನು ನಿಮ್ಮೂರ ಕಡೆ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಅಲ್ಲೂ ಬರ್ತತಿ. ನೀವು ಇವಾಗನ ನಿಮ್ಮವ್ವ ನಿಮ್ಮಪ್ಪನೆಲ್ಲ ಕೇಳ್ಕೊಂಡು ಅದು ಬೂತ್ ನಂಬರ್ ಸೀರಿಯಲ್ ನಂಬರ್ ಎಲ್ಲನೂ ತೆಗ್ಸಿಟ್ಕೋರು ನೋಡ್ರಿ. ಯಾಕಂದ್ರೆ ಯಾವಾಗ ಬಂದು ಕೇಳ್ತಾರೋ ಗೊತ್ತಿಲ್ಲ, ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ನಮ್ಮದು ಕಡಿಕ ನೋಡ್ರಿ ಲಾಸ್ಟಿಗೆ ನಂಬರ್ ಎಲ್ಲ ಸಿಕ್ತು. ಅದರ ಸಲುವಾಗಿನ ಮಾತಾಡೋದು ಭಾಳ ಹೊತ್ತಾಗ್ಬಿಡ್ತೀವತ್ತ. ಫ್ರೆಂಡ್ಸ್, ಇವಾಗ ಉಂಡಿ ತಿನ್ನತ್ತೋ ನೋಡ್ರಿ ಸಾನ್ವಿ. ನಾನು ಬೇಸನ್ ಉಂಡಿ ಮಾಡಿದ್ನಲ್ಲ ಮೊನ್ನೆ ಶಾರ್ಟ್ ವಿಡಿಯೋದಾಗ ಶೇರ್ ಮಾಡಿದ್ನಿ. ಇನ್ನೊಂದು 2 ಅಂದ್ರೆ 2 ಉಳ್ದಾವ್ ನೋಡ್ರಿ, ಅಷ್ಟೇ, ಎಲ್ಲ ಖಾಲಿ ಅದು. ಇವಾಗ ನಾನು ಮಧ್ಯಾಹ್ನ ಊಟ ಮಾಡಿಲ್ಲ, ಸಾನ್ವಿ ಊಟ ಮಾಡ್ಯಾಳಲ್ಲಮ್ಮ. ಪಪ್ಪಾಯ ತಿಂದಾಳ್ರಕ್ಯು. ಇವಾಗ ಉಂಡಿ ತಿನ್ನತ್ತೇವಿ. ಇನ್ನೊಂದೇನೋ ಬುಕ್ ಮಾಡೇನಿ ನಾನು.
ಬರ್ತೈತೆ ಈಗ ಸರ್ಪ್ರೈಸ್. ಸಾನ್ವಿಗೆ ಸರ್ಪ್ರೈಸ್ ಅದು. ಏನು ಹೇಳು, ಗೆಸ್ ಮಾಡು. ಏನೋ ಬುಕ್ ಮಾಡೀನಿ ಹೇಳು. ಆಕೆಗೆ ಗೊತ್ತಿಲ್ಲ. ಆಕೆಗೆ ರೇರಾಗಿ ಕೊಡ್ತೇವೆ ನಾವು ತಿನ್ನಕ್ಕೆ, ಯಾವಾಗಲೂ ಕೊಡಂಗಿಲ್ಲ. ಭಾಳ ರೇರ್, ನಾವು ತರೋದನ್ನೇ ಇಲ್ಲ. ನಮ್ಮ ಮನೆಗೆ ಯಾರ ಗೆಸ್ಟ್ ಬಂದರೆ ತೊಗೊಂಡು ಬರ್ತಾರಷ್ಟೇ, ಇಲ್ಲ ನಾವಂತೂ ಕೊಡಿಸೋದನ್ನೇ ಇಲ್ಲ. ಇವತ್ತು ಬುಕ್ ಮಾಡೀನಿ. ಹಾಂ, ಚಾಕ್ಲೇಟ್ ಅದು ನಾ ಕೊಡ್ಸಂಗೇನೆ ಇಲ್ಲ ಹಿಂಗೆ. ಯಾಕಂದ್ರೆ ಚಾಕ್ಲೇಟ್ ತಿಂದ್ರೆ ಸಾನ್ವಿಗೆ ಹಲ್ಲು ನೋವು ಬರತ್ತೈತೆ, ಹಾಗಾಗಿ ಚಾಕ್ಲೇಟ್ಸ್ ಅದು ಏನು ಬುಕ್ ಮಾಡಿಲ್ಲ. ಬಂದ್ಮೇಲೆ ನೋಡಂತೆಗಪ್ಪ ಬರ್ತೈತಿ. ತಿನ್ನಾಕ ಏನೋ ಒಂದು ಒಟ್ಟು ಸರ್ಪ್ರೈಸ್. ಏನು ಹೇಳಿ ಗೆಸ್ ಮಾಡು. ಕುಕ್ಕುಂಬರ್ ಅಂತ ನೋಡ್ರಿ. ಕುಕ್ಕುಂಬರ್ 1 kg ಅದ ಫ್ರಿಜ್ನಾಗ ತಿನ್ನೋಗ. ಹೋಗ ಕೈ ತಕೋಗ. ಮೊನ್ನೆ ನಮ್ಮ ಅಣ್ಣ ಬಂದಿದ್ರೆ ಅವಾಗ ಒಂದು ಚಾಕ್ಲೇಟ್ ತೊಗೊಂಬಂದಿದ್ದ ದೊಡ್ಡದ. ನೀನು 2 ಪೀಸ್ ತಿಂದ್ಲು, ಈಗ 2 ಪೀಸ್ ತಿಂದ್ಲು. ಹಲ್ಲು ನೋವು ಬಂದತ್ತಂತೇಳಿ ಆಕೆ ಅಂಜಿ ತಿನ್ನೋದ್ಬಿಟ್ಟ ನೋಡ್ರಿ. ಈಗ 2 ಪೀಸ್ ಎತ್ಕೊಂಡು ತಿಂದ್ಲು. ಈಗ ಆಕಿಗೆ ಒಟ್ಟು ತಿನ್ನಕ್ಕೆ ಏನಾರ ಬೇಕಾಗಿತ್ತು. ಈಗ ಸ್ವೀಟ್ ಬೇಕಾ ಖಾರ ಬೇಕಾ? ಖಾರ ಅಂತ ಸ್ವೀಟ್ ತಿನ್ನಂದ್ರೆ ತಿನ್ನಲಿಲ್ಲ ಆಕಿಗೆ ಉಂಡಿ. ಮಾಡಿದಾಗೆಲ್ಲ ತಿಂದಿಲ್ಲ. ಸಾನ್ವಿಗೆ ಸಕ್ಕರೆ ನಾವು ಕೊಡೋದು ಕಡಿಮೆ ನೋಡ್ರಿ, ಒಟ್ಟೆ ಕೊಡಂಗಿಲ್ಲ. ಹಂಗಂದ್ರೆ ಸ್ವೀಟ್ಸ್ ಮಾಡಿದಾಗ ಅಷ್ಟೇ ತಿಂತಾಳ. ಇವತ್ತು ತಿಂದಿಲ್ಲಕ್ಕಿ ಬ್ಯಾಡ ಅಂಥೇಳಿ. ಈಗ ಹೇಳ್ತಾಳು ಸಕ್ಕರೆ ತಿನ್ನೋಂಗಿಲ್ಲಲ್ಲ ಅಂಥೇಳಿ. ಖಾಲಿ ಅದು ಹಿಂಗೆ ಇಲ್ಲ ನೋಡು. ಇಂತೇನೆ ಇಲ್ಲ, ಕೈ ತಗೊಂಬರೋಗು ಗಲೀಜು. ಹಾಗೆ ಬಾಯಿ ಒರೆಸ್ಕೊಂಬ. ನಾನು ಇವತ್ತು ಯೋಗ ಮಾಡಂಗಿಲ್ಲ ನೋಡ್ರಿ. ಇವತ್ತು ಯಾಕೋ ನನಗೂ ಬೇಸರ ಆಗೈತಿ. ಇವತ್ತು ಒಂದನೇ ಬಿಡ್ತೇನೆ. ಶುರು ಮಾಡಿದಾಗಿಂದ ಯೋಗ ಬಿಟ್ಟಿಲ್ಲ. ವಿಡಿಯೋದಾಗ ಶೇರ್ ಮಾಡೋದು ಬಿಟ್ಟಿರ್ಬೋದು, ಯಾಕಂದ್ರೆ ಸರಿಯಾಗಿ ವೀಡಿಯೋಸ್ ಮಾಡ್ಕೊಂಡಿಲ್ಲಾನೆ. ಆದ್ರೆ ಡೈಲಿ ಮಾತ್ರ ನಾನು ಮಾಡೀನಿ. ಇವತ್ತು ಮಾಡಂಗಿಲ್ಲ ನೋಡ್ರಿ. ಇವತ್ತು ಒಂದು ದಿವಸ ರೆಸ್ಟ್ ತೊಗೋತೀನಿ. ಮತ್ತು ವರ್ಷಲ್ಲಿಡು. ನಾಳಿಂದ ಮತ್ತು ಮಾಡ್ತೇನೆ. ನಾಳೆ ಶಿವರಾತ್ರಿ, ನಾಳೆ ನೋಡೋಣಂತ. ಸಂಜೆ ಮುಂದೆ ಮಾಡಿದಾರ ಮಾಡ್ತೇನೆ. ಇಲ್ಲ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಟೈಮ್ ಸಿಗಲಿಲ್ಲ ಅಂದ್ರೆ ಏನು ಮಾಡಲ್ಲ. ಟೈಮ್ ಸಿಕ್ಕರೆ ನಾಳೆ ಯೋಗ ಮಾಡ್ತೇನೆ ನೋಡ್ರಿ. ಇವತ್ತಂತೂ ಯೋಗ ಮಾಡಲ್ಲ. ನಾಳೆ ಸಂಜೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಬೆಳಗ್ಗೆ ಆದ್ರೆ ಬೆಳಗ್ಗೆ ಹೋಗೋಣ, ಇಲ್ಲ ಸಂಜೆಗೆ ಹೋಗೋಣ. ಸರ್ಪ್ರೈಸ ಏನೋ ಬುಕ್ ಮಾಡೇನಿ. ಬಂದಮೇಲೆ ಸಾನ್ವಿಗೆ ತೋರಿಸ್ತಾನಂತ. ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ನೋಡ್ರಿ. ಏನು ದೊಡ್ಡ ಸರ್ಪ್ರೈಸ್ ಏನಲ್ಲ, ಸಣ್ಣದು, ಅಗದಿ ಭಾಳ ಸಣ್ಣದು. ಆದರೆ ಸಾನ್ವಿಗೆ ಇಷ್ಟ ಆಗ್ತದೆ ಅಷ್ಟೇ. ಸ್ವಲ್ಪ ಬಂದತಿ ತೊಗೊಂಬರಾಕೊಂಡೆ ಬಂದ್ಮೇಲೆ ತೋರಿಸ್ತೇನೆ ಸಾನ್ವಿಗೆ. ಅದಕ್ಕೆ ಹಿತ್ಲಾಗ ಹೋಗ್ಯಾಳ ನೋಡ್ರಿ. ಅದು ನೋಡ್ರಿ ಮತ್ತೆ ಆಕಿ ಇಂಟ್ರೆಸ್ಟ್ ಬರಲ್ಲ ಸರ್ಪ್ರೈಸ್ ಅಂತೇಳಿ ಹಿತ್ಲಾಗ ಹೋಗ್ಕೇನಂತೇಳಿ ಹಿತ್ಲಾಗ ಹೋಗ್ಯಾಳ ನೋಡ್ರಿ. ಬಂತು ನೋಡ್ರಿ ಪಾರ್ಸಲ್ಲ. ಸಾನ್ವಿ ವಾಶ್ರೂಮ್ಗೆ ಹೋಗ್ಯ. ಅಂತ ದೊಡ್ಡ ಏನು ಸರ್ಪ್ರೈಸ್ ಏನಲ್ರಿ. ಏನಂತಂದ್ರೆ ಇದೆ ನೋಡ್ರಿ. ಇಷ್ಟೇ, ಇದೇ ಸರ್ಪ್ರೈಸ್ ಸಾನ್ವಿಗೆ. ಇದೇ ಇಷ್ಟ ಆಗ್ತೈತಿ. ಆತು ತಲೆಗೆ ಬನ್ನಿ ನೋಡು ಸರ್ಪ್ರೈಸ್. ಏನ ಇಷ್ಟ ಆಯ್ತಾ? ಇಲ್ಲ ಹಾಂ ತಗೋ. ನಂಗೆ ಈರುಳ್ಳಿ ಬೇಕಾಗಿದ್ದು ನೋಡ್ರಿ. ಹಂಗೆ ಈರುಳ್ಳಿನೂ ಬುಕ್ ಮಾಡೇನಿ. 5 ರೂಪಾಯಿ kg ಇದ್ರಾಗ. ಅದಕ್ಕಾಗಿ ಬುಕ್ ಮಾಡಿದಾಗ ಒಂದ್ಸರಿ ತರಿಸ್ಕೊಂಡ್ಬಿಟ್ಟಿರ್ತೀನಿ. ಇದೆ ನೋಡಿ ಸರ್ಪ್ರೈಸ್. ಯಾಕೆ ಸರ್ಪ್ರೈಸ್ ಅಂತ ಹೇಳಿನಿ ಅಂತಂದ್ರೆ, ಸಾನ್ವಿಗೆ ನಾವು ಜಂಕ್ ಫುಡ್ ಕೊಡೋದು ತೀರಾ ಕಡಿಮೆ. ಅದ್ರಾಗೂ ಈ ಥರ ಕುರ್ಕುರೆ, ಚಿಪ್ಸು ಅದೆಲ್ಲ ಭಾಳ ರೇರಾಗಿ ಕೊಡ್ತೀವಿ. ಅದಕ್ಕಾಗಿ ಇವತ್ತು ತರಿಸಿದ್ ನೋಡ್ರಿ. ಖುಷಿ ಆಯಿತು
ಹಾಂ ಎಲ್ಲ ಹೋಗಕ್ಕೆ ಬೈಲ ಕುಂತೀನಿ ಬಾ. ನಂಗೊಂದು ಅಕ್ಕಿಗೊಂದು ತರಿಸೀನಿ, ಜಾಸ್ತಿ ಏನು ತರಿಸಿಲ್ಲ, ಎರಡು ನಂಗೆ ಎರಡು ಇದೊಂದು, ಆಮೇಲೆ ಲೇಸ್ ಒಂದು ತರಿಸೀನಿ, ನಂಗೆ ಎರಡು ಅಕ್ಕಿಗೆ ಎರಡು ಅಷ್ಟೇ. ಆಮೇಲೆ ಇದೊಂದು ಆಲೂ ಭುಜಿಯಾ, ಇದೊಂದು ತರ್ಸೇನೆ ನೋಡ್ರಿ, ಇಷ್ಟು ಚಲೋದವು. ನಾನು ಸಾನ್ವಿ ಅಂಗಡಿ ಹೊಂಟೇವು ನೋಡ್ರಿ. ಟೈಮಿಗೆ ಬಂದು 5:30 ಆಗೈತಿ. ಇನ್ನೊಂದು ಸಾಬುದಾನಿ ಇಲ್ಲ, ಸಾಬುದಾನಿ ಆಮೇಲೆ ಖಜೂರ ಹೂವು ತೊಗೊಂಡು ಬಂದ್ರಾಯ್ತು ಅಂತೇಳಿ ಹೊಂಟೀನಿ. ಬಂದಮೇಲೆ ದೀಪ ಹಚ್ಚಬೇಕು. ಈಗ ಬರೀ ಕಸ ಅಷ್ಟು ಹೊಡೆದೆ ನೋಡ್ರಿ, ಹೊಡೆದ ಹೊಂಟೀವಿ ಸಾನ್ವಿ ನಾನಿದ್ರು. ಚಪ್ಪಲಪ್ಪ ಬೇಡ. ಹಾಂ ಹ್ಞೂ ಬಾ ಬೇಗ, ಅದಕ್ಕೇನೋ ಆಗಿದ್ದು ಬಾ ರಿಪೇರಿ ಮಾಡಿ. ಅಪ್ಪಂಗೆ ಕೇಳು. ಅಂಗಡಿಗೆ ಹೋಗಿ ಬಂದು ನೋಡ್ರಿ. ಬಂದಾದಮೇಲೆ ನಾನು ಇವಾಗ ಚಹಾ ಮಾಡ್ಕೊಂಡಿದ್ದೀನಿ. ಸಾನ್ವಿಗೆ ಹೋಮ್ವರ್ಕ್ ಬರೆಯೋಕ್ಕೆ ಕುಂದರ್ಸಿದ್ನಿ. ನಾನು ಇವಾಗ ಚಹಾ ಮಾಡ್ಕೊಂಡು ಕುಡಿದ್ರಾಯ್ತು ಅಂತೇಳಿ ಚಹಾ ಮಾಡ್ಕೊಂಡಿದ್ದೀನಿ. ಬಂದ ತಕ್ಷಣ ನಾನು ವಿಡಿಯೋ ಮಾಡ್ಕೋಬೇಕನ್ನಿ ಮೇಲ್ಗಡೆ ಮನೆ ಆಂಟಿ ಬಂದರು. ಹಂಗೆ ನಾನು ಅವರಿಬ್ಬರು ಮಾತಾಡ್ಕೊತ ಕೂತ್ಕೊಂಡಿವಿ. ಜಾಸ್ತಿ ತರಕಾರಿ ಎಲ್ಲ ಏನು ತರೋದಿರಲಿಲ್ಲ ಇವತ್ತು, ಬರೀ ಸಾಬುದಾನಿ ಬೇಕಾಗಿತ್ತು ನಾಳೆಗೆ. ಆಮೇಲೆ ಖಜೂರೆಲ್ಲ ಖಾಲಿ ಆಗಿದ್ದು, ಅವ್ನು ತೊಗೊಂಡು ಬನ್ನಿ. ಸಾಬುದಾನಿಗೆ ಹಾಕಕ್ಕೆ ಪಿಂಕ್ ಸಾಲ್ಟ್ ಬೇಕಾಗಿತ್ತು, ಅದನ್ನು ತೊಗೊಂಡು ಬಂದು ನೋಡ್ರಿ. ಬಂದು ಕೂತ್ಕೊಂಡಿದ್ನಿ, ಆಂಟಿ ಬಂದರು. ಹಂಗೆ ಇಬ್ಬರು ಮಾತಾಡ್ಕೊಂಡು ಕೂತ್ಕೊಂಡಿವಿ. ಆಮೇಲೆ ಅವರು ಹೋದರು. ನಾನಂತೂ ಹೋಗುವ ಕಸ ಗುಡಿಸೋಗಿದ್ನಿ. ಮುಖ ತೊಳ್ಕೊಂಡು ದೀಪ ಹಚ್ಚೀನಿ. ದೀಪ ಹಚ್ಚಿ ಸಾನ್ವಿಗೇನು ಹೋಮ್ವರ್ಕ್ ಮಾಡೋಕ್ಕೆ ಕೊಟ್ಟು ಇವಾಗ ನಾನು ಚಹಾ ಮಾಡ್ಕೊಂಡು ಚಹಾ ಕುಡಿಯಕತ್ತೀನಿ. ಹಂಗೆ ರಾತ್ರಿ ಊಟಕ್ಕೆ ಇವತ್ತು ಪೊಂಗಲ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ ನಾನು. ಪೊಂಗಲ್ಕೂ ಆಲ್ರೆಡಿ ಅಕ್ಕಿ ಬೇಳೆ ಎಲ್ಲ ಹಾಕಿ ಕುದಿಯಾಕೆ ಇಟ್ಬಿಟ್ಟಿದ್ನಿ. ಯಾಕಂದ್ರೆ ಆಲ್ರೆಡಿ ಲೇಟಾಗಿತ್ತು. ನಮ್ಮ ಮನೆಗಂತೂ ನಾವು 8 ಗಂಟೆಗೆ ಊಟ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ಬೇಗ ಬೇಯಾಕನು ಇಟ್ಬಿಟ್ನಿ ಕುಕ್ಕರ್ ಒಳಗೆ. ಇನ್ನು ತೆಗೆದು ಒಗ್ಗರಣೆ ಹಾಕಿರ ಮುಗೀತು. ಪಾತ್ರೆದು ಎಲ್ಲ ಇವತ್ತು ತೊಳೆದಿರೋದ್ರಿಂದ ಅಷ್ಟು ಜಾಸ್ತಿ ಪಾತ್ರೆನೂ ಏನಿರಲಿಲ್ಲ. ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಫಸ್ಟ್ ನಂಗೆ ಚಹಾ ಬೇಕಾಗಿತ್ತು ನೋಡ್ರಿ. ಚಹಾ ಮಾಡ್ಕೊಂಡು ಕುಡಿಯಾಕತ್ತಿದ್ನಿ. ಸಾನ್ವಿ ಅಲ್ಲೇ ಹೋಮ್ವರ್ಕ್ ಮಾಡ್ಕೊಳಕತ್ತೇಳಿ ನೋಡ್ರಿ. ನಾಳೆಗೆ ಮಾಡ್ತಾನೆ ಅಂತೇಳು. ಮತ್ತು ನಾಳೆಗೆ ಆಟ ಆಡೋಕ್ಕೆ ಶುರು ಮಾಡಿದೆ ಅಂದ್ರೆ ನಿನ್ನ ಮನೆಗೆ ಬರೋಂಗಿಲ್ಲ, ಫಸ್ಟ್ ಹೋಮ್ವರ್ಕ್ ಎಲ್ಲ ಮುಗಿಸು, ನಾಳೆಲ್ಲ ಆಟ ಆಡ್ಬೋದು, ಮತ್ತು ನಾಳೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತನಂತಲೇ ಆಕಿ ಇವತ್ತೆಲ್ಲ ಹೋಮ್ವರ್ಕ್ನ ಮುಗಿಸಿಳು ನೋಡ್ರಿ. ಆಕೆಗೆ ಇವತ್ತು ಸ್ವಲ್ಪ ಹೇಳ್ಕೊಡೋದಿತ್ತು, ಹಾಗಾಗಿ ನಾನು ಅಲ್ಲೇ ಬಾಜು ಕೂತ್ಕೊಂಡು ಹೇಳ್ಕೊತ ಚಹಾ ಕುಡಿಯಕತ್ತಿದ್ನಿ. ಆಕೆನೂ ಹೋಮ್ವರ್ಕ್ ಮಾಡ್ಕೊಳಕತ್ತಿದ್ಲು. ಬೇರೆ ಇದ್ದರೆ ಆಕೆ ಬರ್ಕೊಂಡು ಬಿಡ್ತಾಳು. ಇವತ್ತು ಸ್ವಲ್ಪ ನಂಬರ್ಸ್ ಕೊಟ್ಟಿದ್ರು ಆಕೆಗೆ, 170ವರೆಗೂ ಕೊಟ್ಟಿದ್ರು. ಹಂಗಾಗಿ ಕೇಳಾಕತ್ತಿದ್ಲು ಅಷ್ಟೆ. ನಾನು ಹೇಳ್ದಂಗೆ ಆಕೆನೂ ಎಲ್ಲ ಬರೆದು ಮುಗಿಸಿಳು. ನಾನು ಇವಾಗ ಪೊಂಗಲನ್ನು ಮಾಡೀನಿ ನೋಡ್ರಿ. ಪೊಂಗಲ್ ಮಾಡಿ ಇವಾಗ ನಮ್ಮ ಮನೆಯವರು ಬಂದಿದ್ದರು. ಎಲ್ಲ ಸೇರ್ಕೊಂಡು ಇವಾಗ ನಾವು ಊಟ ಮಾಡಕತ್ತೀವಿ. ಊಟ ಮಾಡಿ ಒಂದೆರಡು ಪಾತ್ರೆ ತೊಳಿಬೇಕು. ಮತ್ತು ಇವತ್ತು ದೇವ್ರ ಮನೆ ಕ್ಲೀನ್ ಮಾಡ್ಬೇಕನ್ನೆಲ್ಲ ಅದನ್ನು ನಾನು ಮಾಡಲಿಲ್ಲ ನೋಡ್ರಿ. ಯಾಕಂದ್ರೆ ನಾಳೆಗೆ ಅಡುಗೆ ನಾಷ್ಟ ಏನೂ ಕೆಲಸ ಇರೋದಿಲ್ಲ, ನಾಳೆನ ಮಾಡ್ಕೊಂಡ್ರಾತಂತೇಳಿ ಏನೂ ಮಾಡಲಿಲ್ಲ. ಆದ್ರೆ ಬಾಗಿಲ ಎಲ್ಲ ತೊಳೆದ್ನಿ. ಬೆಳಿಗ್ಗೆ ರಂಗೋಲಿ ಹಾಕೋಕ್ಕೆಲ್ಲ ಡ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ ಈಗ ಬಾಗಿಲ ಎಲ್ಲ ತೊಳೆದು ಪಾತ್ರೆನೆಲ್ಲ ತೊಳೆದು ಕ್ಲೀನ್ ಮಾಡೀನಿ. ಸಾನ್ವಿ ವಾಕಿಂಗ್ ಹೋಗೋಣ ಅನ್ನಕತ್ಲು. ಸ್ವಲ್ಪ ಹೊತ್ತು ವಾಕಿಂಗ್ ಹೋದ್ರಾತಂತೇಳಿ ಇವಾಗ ವಾಕಿಂಗ್ ಮಾಡೋಕ್ಕೆ ಬಂದೆವು ನೋಡ್ರಿ. ಹಂಗೆ ಇವತ್ತಿನ ವೀಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.